ಸಂಗೊಳ್ಳಿ ರಾಯಣ್ಣ ಮೂರ್ತಿಗೆ ಪೂಜೆ ಇಲ್ಲ. ಕಲಬುರಗಿ ಜಿಲ್ಲೆಯಲ್ಲಿ 1 ವರ್ಷದಿಂದ ಪೂಜೆಗೆ ಅನುಮತಿಯನ್ನ ಕೊಟ್ಟಿಲ್ಲ. ಸಂಗೊಳ್ಳಿ ರಾಯಣ್ಣ ಹೋರಾಟ ಮಾಡಿದ್ರು, ಸತ್ತೋದ್ರು. ಅವ್ರಿಗೆ ಯಾಕೆ ಪೂಜೆ ಅನ್ನೋರು ತುಂಬಾ ಜನ ಇದ್ದಾರೆ. ಅಫಜಲ್ಪುರ ತಾಲೂಕಿನ ಮಾಶಾಳದಲ್ಲಿರುವ ರಾಯಣ್ಣ ಪ್ರತಿಮೆ ಕಳೆದ ಆಗಸ್ಟ್ 15ರಂದು ರಾಯಣ್ಣ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿದೆ. 1 ವರ್ಷ ಆಗಕ್ಕೆ ಬಂತು, ಪೂಜೆಗೆ ಅವಕಾಶ ನೀಡಿಲ್ಲ, ಅಪಮಾನ ಮಾಡಲಾಗ್ತಾ ಇದೆ. ಗಾಣಿಗ ಸಮುದಾಯದಿಂದ ರಾಯಣ್ಣನ ಮೂರ್ತಿಗೆ ವಿರೋಧ ವ್ಯಕ್ತವಾಗಿದೆ. ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ ಸ್ಥಳ ದೇವಸ್ಥಾನದ್ದು ಅಂತ ಹೇಳಿ ವಾದವನ್ನ ಮಾಡಿದ್ದಾರೆ. ದಿನದ 24 ಗಂಟೆಯೂ ಪ್ರತಿಮೆ ಬಳಿ ಪೊಲೀಸ್ ಭದ್ರತೆ ಇದೆ. 2 ಸಮುದಾಯದ ನಡುವಿನ ವಿವಾದದಿಂದ ಪೂಜೆ ಕಾಣದ ಪ್ರತಿಮೆ. ಸಮಸ್ಯೆ ಬಗೆಹರಿಸಲು ಸರ್ಕಾರ ಹಿಂದೇಟನ್ನ ಹಾಕ್ತಾ ಇದೆ. ಎಲ್ಲಿ ನಷ್ಟ ಆಗ್ಬಿಡುತ್ತೋ ಅಂತಾರೆ ಸರ್ಕಾರದವರು. ಈ ಜನಪ್ರತಿನಿಧಿಗಳಿರ್ತಾರಲ್ಲ, ಈ ಸಮುದಾಯಗಳ ವಿಚಾರ ಬಂದಾಗ ಯಾಕಪ್ಪ ಬೇಕು ಸ್ವಲ್ಪ ದೂರನೇ ಇರೋಣ ಅನ್ಕೊಂಡ್ಬಿಡ್ತಾರೆ. ಕೇಳಕ್ ಸಂಗೊಳ್ಳಿ ರಾಯಣ್ಣ ಇಲ್ವಲ್ಲ. ಈಗ ಗಲಭೆ ಆದ್ರೆ ಸರ್ಕಾರವೇ ಹೊಣೆ ಅಂತ ಮರುಳಾರಾಧ್ಯರು ಹೇಳಿದ್ದಾರೆ. ಇಲ್ಲಿ ಎಂತ ಆಶ್ಚರ್ಯ ನೋಡಿ. 1 ವರ್ಷ ಆಗಕ್ಕೆ ಬಂತು, ಇನ್ನೇ ನೆಕ್ಸ್ಟ್ ಮಂತ್ ಅಂತ ಅಂದ್ರೆ 1 ವರ್ಷ ಆಗಸ್ಟ್ 15ಕ್ಕೆ ಎಂತ ಪ್ರತಿಮೆ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ. ಒಂದು ಪೂಜೆ ಮಾಡಕ್ ಬಿಡಲ್ವಂತೆ ನೋಡಿ, ಪೂಜೆ ಮಾಡಕ್ ಬಿಡಲ್ವಂತೆ. ಏನಪ್ಪ ಆಗ್ಬಿಡುತ್ತೆ, ದೇವಸ್ಥಾನದ ಜಾಗ ಅಂತ. ಏನ್ ದೇವ್ರು ಎದ್ದು ಬಂದು ಪೂಜೆನೆ ಮಾಡಿಸಬಾರ್ದು ಅಂತ ಏನಾದ್ರು ಹೇಳಿದಾನ ದೇವ್ರು? ಇಲ್ಲ ಅಲ್ಲ, ಬರೀ ಏನಾದ್ರೂ ಒಂದು ರೀಸನ್ ತಗೊಳ್ತಾರೆ. ಸಮುದಾಯಗಳು ಅಂತ ಹೇಳಿ ಹೊಡೆದಾಡ್ಕೊಳ್ತಾರೆ. ಸಂಗೊಳ್ಳಿ ರಾಯಣ್ಣ ಒಂದು ಸಮುದಾಯಕ್ಕೋಸ್ಕರ ಹೋರಾಡಿದಂತವ್ರ, ಎಲ್ಲರಿಗೋಸ್ಕರ ತಮ್ಮ ಪ್ರಾಣವನ್ನೇ ಅರ್ಪಣೆ ಮಾಡಿದಂತ ಒಬ್ಬ ವೀರ ಯೋಧ. ವಿಷಯ ಏನಂತಂದ್ರೆ, ತಮ್ಗೆಲ್ಲರಿಗೂ ಈಗಾಗಲೇ ಗೊತ್ತಿರುವಂತಕ್ಕಂಥ ವಿಚಾರ, ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಮಾಶಾಳ ಗ್ರಾಮದೊಳಗೆ ಹೋದ ಆಗಸ್ಟ್ 15ಕ್ಕೆ ಕುಣಿಸಿರ್ತಕ್ಕಂತಹ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿ ಪ್ರತಿಮೆಯನ್ನ ಇವತ್ತು ನಾಳೆ ಆಗಸ್ಟ್ 15 ಬಂದ್ರೆ 1 ವರ್ಷ ಆಗ್ತದೆ. ಆದ್ರೆ ಅಲ್ಲಿ ಯಾವುದೋ ಒಂದು ಗೊಂದಲದ ವಿಚಾರವಾಗಿ ಏನಂತಂದ್ರೆ, ಸಂಗೊಳ್ಳಿ ರಾಯಣ್ಣನವರ ಮೂರ್ತಿಗೆ ಮುಟ್ಟಲಾರದ ಹಾಗೆ ಮತ್ತು ಯಾವುದೇ ರೀತಿಯ ಪೂಜೆ ಪುನಸ್ಕಾರ ಗೌರವ ಸಮರ್ಪಣೆ ಮಾಡಲಾರದಂಗೆ ಏನಂತಂದ್ರೆ ಇವತ್ತು ಅಲ್ಲಿ ಪೊಲೀಸರ ಗಾವಲಿಟ್ಟಿದ್ದಾರೆ. ಕಾರಣ ನಾನು ಕೇಳ್ತಾ ಇದ್ದೇನೆ, ತಾವೆಲ್ಲರಿಗೂ ಕೂಡ ವಿಷಯವನ್ನ ವ್ಯಕ್ತಪಡಿಸ್ತಾ ಇದ್ದೇನೆ. ನಾಳೆ ಆಗಸ್ಟ್ 15ಕ್ಕೆ ಸಂಗೊಳ್ಳಿ ರಾಯಣ್ಣನವರ ಜನ್ಮದಿನ. ಹೀಗಾಗಿ ಆ ಮೂರ್ತಿಗೆ ಯಾರಾದ್ರೂ ಟಚ್ ಮಾಡಿದ್ರೆ ಕೇಸ್ ಹಾಕ್ತಾರೋ ಅಥವಾ ಅರೆಸ್ಟ್ ಮಾಡ್ತಾರೋ ಏನೋ ಗೊತ್ತಿಲ್ಲ.